ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕು ನಗರಂಗೆರೆ ಗ್ರಾಮ ಪಂಚಾಯಿತಿಯ ನರಹರಿ ನಗರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಂಪಿಸಿಎಸ್ನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆ ಅಧಿಕಾರಿಯಾದ ಬಶೀರ್ ಖಾನ್ ಅವರ ಸಮ್ಮುಖದಲ್ಲಿ ನಡೆಸಲಾಯಿತು. ಹಾಲಿ ಸಂಘದ ಸದಸ್ಯರಾಗಿದ್ದ ಕಾರ್ತಿಕ್ ಎಸ್ ಮೂರ್ತಿರವರು ಅವಿರೋಧವಾಗಿ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಉಪಾಧ್ಯಕ್ಷ ಸ್ಥಾನವನ್ನ ಸಂಘದ ಸದಸ್ಯರಾಗಿದ್ದ ಪಿ ಶಿವಣ್ಣರಾಗಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಎಲ್ಲ ಪದಾಧಿಕಾರಿಗಳು ಸಂತೋಷವನ್ನ ವ್ಯಕ್ತಪಡಿಸುವುದರ ಮೂಲಕ ಅಧ್ಯಕ್ಷ ಕಾರ್ತಿಕ್ ಎಸ್ ಮೂರ್ತಿ ಅವರಿಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಸಂಜೀವ್ ಮೂರ್ತಿರವರು ಹಾಗೂ ಮಾಜಿ ಉಪಾಧ್ಯಕ್ಷ ಎನ್ ವಿಶ್ವನಾಥ್, ಸದಸ್ಯರಾದ ಪುಷ್ಪಾ, ಶಿಲ್ಪಾ, ಜಯಲಕ್ಷ್ಮಿ, ಗೀತಾ, ಮಾರುತಿ ಹಾಗೂ ಇತರರು ಉಪಸ್ಥಿತರಿದ್ದರು. ಎಲ್ಲರೂ ಸೇರ್ಕೊಂಡು ಒಂದು ಸೊಸೈಟಿಯನ್ನ ಅವತ್ತು ನಾವು ಪ್ರಾರಂಭ ಮಾಡಿದ್ವಿ. ಅವತ್ತು 100 ಲೀಟರ್ ಪ್ರಾರಂಭ ಆಗಿ ಇವತ್ತು 1300 ಲೀಟರ್ ಹಾಲು ಬೆಳಿಗ್ಗೆ ಸಾಯಂಕಾಲ ಬರ್ತಿದೆ. ಕೆಲವೇ 65-66 ಸಂಘದಲ್ಲಿ ನಮ್ಮ ಸಂಘನೂ ಬಹಳ ಉನ್ನತವಾದಂಥ ಪ್ರತಿಷ್ಠಿತವಾದಂಥ ಸಂಘ ಇವತ್ತು ಬೆಳವಣಿಗೆ ಇದೆ. ಅಂದರೆ ಅದಕ್ಕೆ ಮುಖ್ಯವಾದ ಕಾರಣಕರ್ತಪ್ಪ ಅಂತಂದರೆ ನಮ್ಮ ಹಾಲು ಉತ್ಪಾದಕರು. ಇವಾಗಲೂ ಇವತ್ತು ಅವ್ರನ್ನ ನೆನೆಸ್ಬೇಕು. ಯಾಕಂದರೆ ನರೇಂದ್ರ ಸೊಸೈಟಿ ಅದೆಷ್ಟು ದಿವಸ ನಡೆಸ್ತಾರೆ ಅಂತ ಅಂತಿದ್ದು ನಾವು ಪ್ರಾರಂಭ ಮಾಡೋದು ಎಲ್ಲಿ ನಡೆಯುತ್ತೆ ಅಂತ ಅನ್ನೋದು ಆ ಥರ ಹೇಳಿದ್ರಲ್ಲಿ ಇವತ್ತಲ್ಲೇ ಬದಲಾಗಿದೆ. ಆದರೆ ನಾವು ಇವತ್ತು ಚೆನ್ನಾಗಿ ನಡೆಸ್ತಾ ಇದ್ದೀವಿ. ಅಂದರೆ ಒಂದು ಏನೇ ಮನುಷ್ಯ ಒಂದು ಗುರಿಯನ್ನು ಇಟ್ಟರೆ ಅದು ಸಾಧಿಸ್ಬೋದು ಅಂತಂದೇಳಿ ಇವತ್ತು ಇವತ್ತು ಇದರಿಂದ ಸುಮಾರು 100 ಜನ, ಸುಮಾರು 60-70 ಕುಟುಂಬಗಳು 100 ಜನ ಇವತ್ತು ಇದರಿಂದ ಜೀವನವನ್ನು ಮಾಡ್ತಾ ಇದ್ದೀವಿ. ನಮಗೊಂದು ಉಪಕಸಬು ಅನ್ನೋದಕ್ಕಿಂತ ಮುಖ್ಯ ಕಸಬಾಗಿದೆ ನರೇಂದ್ರನಗರದಲ್ಲಿ. ಇನ್ನು ಮುಂದಿನ ದಿನಗಳಲ್ಲಿ 5,000 ಲೀಟ್ರು PMC ಮಾಡ್ತಾ ಇದ್ದೀವಿ. ಈಗ 1,500 ಲೀಟ್ರ್ ನಮ್ದಾದರೂ ಇನ್ನೂ 3,500 ಲೀಟ್ರ್ ಇದ್ದಿದೆ. ನಮ್ದು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹಸುಗಳು ತರಬೇಕು. ಕೃಷಿ ಇಲಾಖೆಯಿಂದ ಸಬ್ಸಿಡಿಯಲ್ಲಿ ಸುಮಾರು ನಾವೊಂದು 50 ಹಸುಗಳು ಕೊಡಿಸೋದಕ್ಕೆ ಈಗಾಗಲೇ ಪ್ರಯತ್ನ ಮಾಡಿದ್ದೀವಿ. ಅವು ಬಂದರೂ ಸಮೇತ ನಮ್ಗೆ ಇನ್ನೊಂದು 1,000 ಲೀಟರ್ ಜಾಸ್ತಿ ಆಗುತ್ತೆ. ಅದಕ್ಕೆಲ್ಲ ನೀವೆಲ್ಲ ಸಹಕಾರ ಕೊಡಿ. ಆಮೇಲೆ ಏನೇನು ಇವತ್ತು ನರೇಂದ್ರನಗರದಲ್ಲಿ ಹಾಲು ಉತ್ಪಾದಕರು ಜಾಬ್ ಕಾರ್ಡ್ ಇರ್ಬೋದು, ಮಿಲ್ಕ್ ಕೃಷಿ ಇರ್ಬೋದು, ಆಮೇಲೆ ರಬ್ಬರ್ ಮ್ಯಾಟ್ ಇರ್ಬೋದು, ಸಬ್ಸಿಡಿ ಇರ್ಬೋದು, ನಾನಂತೂ ನಿರ್ದೇಶಕನಾಗಲು 1.5 ವರ್ಷದಿಂದ ಯಾರು ಏನು ಕೇಳಿದ್ರು ಸಮೇತ ನಾನು ಫಸ್ಟ್ ಪ್ರಿಫರೆನ್ಸ್ನಲ್ಲಿ ನರೇಂದ್ರನಗರದಲ್ಲಿ ಅಪ್ಲಿಕೇಶನ್ ಆದಾಗೆಲ್ಲರೂ ಕೊಡಿಸಿದ್ದೀವಿ. ಇನ್ನೂ ಅವಕಾಶ ಇದ್ರೂ ಕೊಡಿಸ್ತೀವಿ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇನ್ನೂ ಇದನ್ನು ಚೆನ್ನಾಗಿ ಬೆಳವಣಿಗೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಏನಿವತ್ತು ನಾವು 16ರಿಂದ ಇವತ್ತಿನವರೆಗೂ 2026ವರೆಗೂ ಸುಮಾರು 10 ವರ್ಷದಲ್ಲಿ ನಾವು ಟೋಟಲ್ ಮತ್ತು CDO ಸರ್, ಎಲೆಕ್ಷನ್ ಆಫೀಸರ್ ಅಂತ ಬಶೀರ್ ಸರ್ ಅವರಿಗೆ ಎಲ್ರಿಗೂ ಅನಿಸುತ್ತಾ, ಇವತ್ತು ನಾನು ಊಹಿಸಿರಲಿಲ್ಲ. ನನಗೆ ಇದು ಒಂಥರ ಇನ್ನೂ ಶಾಕಲ್ಲಿದ್ದೀನಿ. ಈಗ ನನಗೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ನರೇಂದ್ರನಗರ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನೀವೆಲ್ಲರೂ ಒಮ್ಮತದಿಂದ ನಾನು ಆಯ್ಕೆ ಮಾಡಿದ್ರೆ ನನಗೆ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ನಾನು ಅಧ್ಯಕ್ಷ ಆಗಿರ್ಬೋದು, ಬಟ್ ಈ ಸಂಘ ಇರೋವರೆಗೂ ಸಂಸ್ಥಾಪಕ ಸಂಜೀವ್ ಮೂರ್ತಿ ಅಧ್ಯಕ್ಷ ಅವರು ತೋರಿಸಿದಂಥ ಏನು ದಾರಿಯಲ್ಲಿ ನೀವೆಲ್ಲರ ಸಹಕಾರದಿಂದ ಸಂಘನ ನಡೆಸ್ಕೊಂಡು ದಿನಗಳಲ್ಲಿ ನಮ್ದು BMC ಕೇಂದ್ರ ಆಗಿರೋದ್ರಿಂದ ಪ್ರತಿಯೊಬ್ಬರು ಇನ್ನೂ ಹೆಚ್ಚಿನ ಹಸುಗಳು, ಈಗ ಪಾಣಿ ಏನೋ ಕೊಟ್ಟರೆ ಹಸು ಕೊಡ್ತಿದ್ದಾರೆ ಅಂತ ಹೇಳಿದೆಯಲ್ಲ, ಅದರಲ್ಲೆಲ್ಲ ಸ್ಕೀಮ್ ಇನ್ನೂ ಹಸುಗಳು ತಂದು